ಏನಾಗಿಲ್ಲಮ್ಮ, ಹೆದರ್ಬೇಡ. ಒಂದಿಟ್ಟು ತಲೆ ಹೊಡೆದೈತಿ, ಒಂದೆರಡು ಹೊಲಿಗೆ ಹಾಕಿ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟು ಕಳಿಸ್ತೀನಿ. ಏನು ತಲೆ ಕೆಡ್ಸ್ಕೊಬೇಡ. ಒಳಗೇನ್ರಿ ತಲೆ ಒಳಗೇನ್ರಿ ಪೆಟ್ಟಾಗೈತನ್ರಿ? ಇಲ್ಲಮ್ಮ, ಆ ಥರ ಏನೂ ಆಗಿಲ್ಲ. ಬಿದ್ದಾನಲ್ಲ ಕಲ್ ಮೇಲೆ, ಅದು ಜೋರಾಗಿ ಬಿದ್ದಿಲ್ಲ ಬಾ. ಒಳಗೇನು ಏಟಾಗಿಲ್ಲ, ಮ್ಯಾಲೆ ಅಷ್ಟ ಗಾಯ ಆಗೈತಿ. ಬಿದ್ದಾನಲ್ಲ ಮತ್ತೆ ಹಂಗಾಗಿ ಏನಿಲ್ಲ. ಒಂದೆರಡು ಹೊಲಿಗೆ ಹಾಕ್ಲೇಬೇಕು, ಇಲ್ಲಾಂದ್ರೆ ರಕ್ತ ನಿಲ್ಲಂಗಿಲ್ಲ. ನಾನೆಲ್ಲ ಡ್ರೆಸ್ಸಿಂಗ್ ಮಾಡ್ತೀನಿ. ನೀವು ಹೊರಗಿರಮ್ಮ, ಕರ್ಕೊಂಡೋಗ್ರಮ್ಮ ಇವ್ರನ್ನ. ಸರ ಅವ ಆರಾಮದನಿಲ್ರಿ ವೀರಣ್ಣ? ಹ್ಞೂನಮ್ಮ, ಆರಾಮದನ. ಈಗ ನಾವು ನೋಡ್ಲಾ ಪೇಷಂಟ್ನ, ನಿಮ್ಮನ್ನ ಸಮಾಧಾನ ಮಾಡೋದು ಮಾಡ್ಲಾ? ಹೇಳ್ರಿ ನೀವ. ಇಲ್ಲ ಸರ್, ನಾ ಕರ್ಕೊಂಡು ಹೋಗ್ತೇನೆ. ನೀವು ನೋಡ್ರಿ ವೀರಣ್ಣನ್ ನೋಡ್ರಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ ಬಾ, ಹೊರಗಿರಂಬ, ಕರೀತಾರ ಅವರು. ಯಾವ ಅಳತಾನವ ಅವ, ನನ್ನ ಮಗ ಅಳತಾನ. ನಾ ಎಲ್ಲೂ ಬರಲ್ಲವ, ಇಲ್ಲೇ ಇರ್ತೀನಿ. ನೋಡ್ರಮ್ಮ, ನೀವು ಇಲ್ಲೇ ಇದ್ರೆ ನಾನಂಕರು ಹೊಲಿಗೆ ಹಾಕಲ್ಲ. ನಾನು ಕರಿತೀನಿ. ನಿಮ್ಮ ಮಗ ಈಗ ರೆಸ್ಟ್ ಮಾಡಬೇಕು. ಅವ ವಿಶ್ರಾಂತಿ ಮಾಡಿದಷ್ಟು ಅವ ಆರಾಮಿರ್ತಾನ. ಇಲ್ಲ ಅಂದ್ರೆ ಹಿಂಗ ನೋಡ್ರಿ, ಅಳದ ನೀವು ಅಳಕತ್ರ ಅವನು ಅಳ್ತಾನ. ನೀವು ಸಮಾಧಾನ ಮಾಡ್ಕೊಂಡ್ರೆ ಅವ್ನು ಸಮಾಧಾನ ಆಗುತ್ತೆ. ಇಲ್ಲ ಅಂದ್ರೆ ತಲೆ ಒಳಗೆ ಹೊಲಿಗೆ ಅವ ಬಿಸ್ತಾವ ನೋಡ್ರಿ. ನಾವು ಹಾಕೋದು ಎಲ್ಲ ಉಪಯೋಗ ಇಲ್ಲದಂಗೆ ಆಗುತ್ತೆ. ಅರ್ಥ ಆತ? ಸ್ವಲ್ಪ ಹೊರಗೂ ನಿಂತ್ಕೊಳ್ರಮ್ಮ. ಹ್ಞೂ ರೀ ಆತಾಳ್ರಿ ಡಾಕ್ಟ್ರ್. ನನ್ನ ಮಗ ಹೊಲಿಗೆ ಹಾಕ್ರಿ. ಯಪ್ಪ ವೀರಣ್ಣ, ಇಲ್ಲೇ ಹೊರಗಿರ್ತೀವಿ. ಅಳಬೇಡಪ್ಪ, ಅಳಬೇಡ, ಸಮಾಧಾನ ಮಾಡ್ಕೊ. ಹೆಂಗ್ ಬಿದ್ನಂತ ಏನ್ರ ಹೇಳಿದ್ ನಾನು? ಇಲ್ಲವ ಗಿರಿಜಾ, ಏನು ಹೇಳಿಲ್ಲ ಹುಡುಗ. ನಾ ಏನೋ 108 ಕೇಳಕ್ಕೂ ಹೋಗ್ಲಿಲ್ಲ. ಮೊದಲು ದವಾಖಾನೆ ಕರ್ಕೊಂಡು ಹೋದ ತಂತಂದು ಎತ್ಕೊಂಡು ಓಡ್ಕೊಂತ ಬಂದೆವ ಯಾವ ದವಾಖಾನಿಗೆ. ಆರಾಮಿದ್ರೆ ಸಾಕು. ಲಕ್ಷ್ಮಿ, ಹುಡುಗ ಹೆಂಗೈತಿ? ಹ್ಞೂ ಅಕ್ಕ, ಏನೋ ಹೊಲಿಗೆ ಹಾಕ್ಬೇಕಂತ 2 ಹೊಲಿಗೆ ಹಾಕ್ತೀನಿ ಅಂದ ಡಾಕ್ಟ್ರ್. ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಡ್ತಾನಂತ. ಆರಾಮೈತಂತ ಹೇಳಕತ್ತಾನ. ನೀ ಯಾಕೆ ಬರಕ್ ಹೋಗ್ಬೇಕು? ಮತ್ತ ಹುಡುಗಿ ಎಲ್ಲೈತಿ? ಇಲ್ಲ, ಸುನೀತಾ ಕವಿತಾ ಇಬ್ರು ಮನ್ಯಾಗ ಹೋದ್ರ ಕಳಿಸ್ಯಾನ. ಮತ್ತೆ ಇತ್ಲ ಬಂದೆ. ಮತ್ತು ಎಲ್ಲಿ ನೀವು ಒಬ್ಬಕ್ಕೆ ಇರ್ತೀನಂತ ಮಾಡಿದ್ದೆ. ನನಗೆ ಕರೆನ ಗೊತ್ತಿದ್ದಿಲ್ಲ ಬಿಡು. ಗಿರ್ಜೋ ಬಂದಿರೋದು ಚಲೋ ಆತ. ಗಿರ್ಜೋ ಬಂದಿದ್ದು ಇಲ್ಲ ಅಕ್ಕ. ನಾನು ನಿನ್ನೆಯಿಂದ ಯಾಕೆ ನೆಗಡಿ ಕೆಮ್ಮು ಜೋರಾಗಿತ್ತ, ಮುಗಿಲೇ ಮಾತಾಡಕತ್ತಿದ್ದೆ. ಅದಕ್ಕೆ ತೋರ್ಸ್ಕೊಂಡು ಹೋದ್ರಾತಂತ ಬಂದಿದ್ದೆ ನಾನು. ಭಾಳ ಅಂದ್ರೆ ಭಾಳ ಜೋರ ಐತಿ ನೆಗಡಿ ಕೆಮ್ಮು ನನಗೆ. ಒಟ್ಟ ರಾತ್ರಿ ಕಣ್ಣಿಗೆ ಹಚ್ಚಿ ನಿದ್ದೆ ಮಾಡೋಕ್ಕಾಗಲ್ದು, ಹಂಗೆ ಕೆಮ್ಮು ಬರುತ್ತೆ. ಹಾಡ್ರ ಅಂತಂದು ಅದಕ್ಕೆ ಬಂದಿದ್ದೆ. ನೋಡಿದ್ರಿ ಇಲ್ಲೇ ಲಕ್ಷ್ಮಕ್ಕೆ ಹಿಂಗೆ ಆಳಕತ್ತಿದ್ಲಲ್ಲ, ಅದಕ್ಕೆ ಯಾಕವ ಏನವ ಅಂತ ಇಲ್ಲೇ ನಿಂತು ನಾನು. ನೀ ಬಂದಿದ್ರು ಚಲೋನ ಆತ್ಬಿಡು. ಅವ ಒಳಗೆ ಬರಬೇಡ್ರಿ, ಎಲ್ಲ ಇಲ್ಲೇ ಇರ್ರಿ, ಇಲ್ಲ ಹೊಲಿಗೆನ ಹಾಕಲ್ಲ ನನ್ನ ಡಾಕ್ಟ್ರ್. ಅದಕ್ಕೆ ಇಲ್ಲೇ ನಿಂತೀವಿ. ಅಳ್ಬಾಡ್ಬಿಡು, ಎಷ್ಟು ಅಳ್ತಿದಿ ನೋಡೋಣಂತ. ಹೆಂಗೆ ಬಿದ್ದ ಏನು ಮೊದ್ಲು ಅದನ್ನು ಕೇಳ್ಬೇಕಾಗೈತಿ. ಲಕ್ಷ್ಮಿ, ಏನಾತ್ ಹುಡುಗ? ಏನನಪ್ಪ ಗೊತ್ತಿಲ್ಲ. ಬಾವಿ ದಂಡೆ ಬಿದ್ದಿದ್ದ. ಪುಣ್ಯಕ್ಕ ಆ ಪ್ಯಾಟನಿಗೆ ಮ್ಯಾಗ ಬಿದ್ದಿತ್ತು ಹುಡುಗ. ಬಾವಿಗೇನ್ರ ಬಿದ್ದಿದ್ರ ಈ ಜುಡೇಕರ್ ಬರೋದಿಲ್ಲ, ಏನಿಲ್ಲ ಇದಕ್ಕೆ. ಅದ್ರಾಗ ಬಾವಿ ನೋಡಿದ್ರೆ ಭಾಳ ಆಳೈತಿ. ಕುಡಿಯೋ ನೀರು ಬಾವಿಗೆ ಹೋಗಿತ್ರಿ ಹುಡುಗ. ನಾವಳೆ ತರ ಕಳಿಸಿ ನೀರನ್ನಂಗೆ ಆಗ್ಬಿಡುತ್ತೆ ನನಗಂಕರ್ ಕರೆನ. ನಿನಗ ಒಂದು 40 ಸರಿ ಹೇಳ್ತೀನಿ ನಾನು. ಏನು ಒಂದು 40 ಸರಿ ಹೇಳಿದ್ರು 10 ಮಾಡ್ತೀನಿ. ಮತ್ತು ಗಣಮಗ ಇರೋದು ನಮಗೆ ಜೋಪಾನ ಮಾಡಬೇಕು. ಅವ್ರಿಬ್ರಿಗೂ ಹೇಳು, ದೊಡ್ಡರದಾರ ಅಂದ್ರೂ ಈಗ ಗಣಮಗ ಬಿಡ್ರಿ ಮಾಡ್ಲಿ, ಗಣಮಕ್ಕನ ಶಕ್ತಿನ ಬೇರೆ, ಹೆಣ್ಮಕ್ಳ ಶಕ್ತಿನ ಬೇರೆ ಅಂತಂದು ನೀ ದೊಡ್ಡದಾಗ ನನಗೆ ಹೇಳಕ್ಕೆ ಬರ್ತಿದ್ದಿ. ನೋಡಿ ಈಗ ಹೆಂಗೈತಿ ಅಲ್ಲ. ಏನರಾಗಿದ್ರ ಒಬ್ಬ ಗಣಮಗ ನಾಳೆ ನಮಗೆ ಹೌದು ಅಲ್ಲ ಮಾಡೋ ಅವನ ಹೆಣ್ಮಕ್ಳ ಮಾಡ್ತಾರೆ ಗಂಡ ಮನೆಗಿದ್ದ ಬಂದು. ನೀನಂತರೂ ಇಷ್ಟು ದಡ್ಡಾಗಿದ್ದಿ ಮೊಬ್ಬಾಗಿ ಅಂದ್ರೆ ನಾನಂತರೂ ಏನು ಹೇಳೋಕ್ಕಾಗಲ್ಲಂಗ. ಏನು ಮಾಡೋದು ಈಗ? ಹೆಂಗದನ, ಎಲ್ಲಿದನ? ಒಳಗ ಡಾಕ್ಟ್ರ್ ಹೊಲಿಗೆ ಹಾಕ್ತೀನಿ ತೆಲಿಗೆ ಅಂತ ಹೇಳಾರ. ತೆಲಿಗೆ ಹೊಲಿಗೆ ಹಾಕಕತ್ತಾರ. ಹಂಗ 1-2 ಇಂಜೆಕ್ಷನ್ ಮಾಡ್ತೀನಿ, ನೋವು ಕಮ್ಮಿ ಆಗತ್ತಂತ ಹೇಳಾರ. ಗುಳಿಗಿನೂ ಕೊಡ್ತಾನಂತ ಕಾಯಕತ್ತೀನಿ. ನೀವು ಹೊರಗಿರಿ ಅಂತ ಬೈದಿದ್ದಕ್ಕೆ ಹೊರಗದೀವಿ. ನಿನ್ನ ಹೆಂಗ್ ಬಿದ್ದವ? ಎದಕ್ಕೆ ಕಳ್ಸಿದ್ನಿ ಅವನ್ನ? ನನಗರಿ ಏನ್ ಗೊತ್ತು ಮಾರಾಯ. ದಿನ ನಾನು ಕುಡಿಯೋ ನೀರಿಗೆ ಅವನ್ನ ಕಳಿಸ್ತೀನಿ. ನಾನು ಇವತ್ತಲ್ಲ, ಭಾಳ ದಿನದ ಹೊತ್ತಾತು. ಅವನ 2 ಕೊಡ ತೊಗೊಂಬಂದು ಅವನ ಹಾಕ್ತಿದ್ದು ಕುಡಿಯೋ ನೀರು. ಆಗ್ಬಿಡ್ತಿತ್ತು ಒಂದಿನಕ್ಕೆ ನೀರು ಇತ್ತು. ಮುಂಜಾನೆ ತಂದುಬಿಟ್ನ ಅಂದ್ರೆ ಮುಗೀತು ಬಾವಿಯ ನೀರು. ನಾವೆಲ್ಲರೂ ಬಾವಿಯ ನೀರು ಕುಡಿತೀವ, ಹಂಗಾಗಿ ತರ್ತಿದ್ದ. ಇವತ್ತು ಹಂಗೆ ಹೇಳಿದೆ, ಮಂದಿ ಭಾಳ ದಿವಪ್ಪ, 2 ಕೊಡ ಬೇಡ 4 ಕೊಡ ತೊಗೊಂಬ ಅಂತಂದು. ಒಮ್ಮೆ ಹೋಗ್ಯಾನ, ಮನೆಗೂ ಬಂದಿಲ್ಲ. ಒಮ್ಮೆರ ಬಂದು ಹಾಕ್ಯಾನ ಅಂದ್ರೆ ಸರಿ. ಇನ್ನು ನೀರು ತಂದು ಮನೆಗೂ ಇಡ್ಲಾರ್ದ ಆಟಾಡಕರಿ ಹೆಂಗೆ ಹೋಗ್ತಾನ, ನೀರು ಪರ್ರ ಕುಡಿಯಕ್ಕೆ ಬರ್ತಾನಂತಂದು ಇಬ್ಬರನ್ನೂ ಕಳಿಸಿದ್ನೆ ನೋಡ್ಕೊಂಬರ್ರಿ ಅಂತಂದು. ಸುನೀತೆ ಕವಿತೆ ಹೋಗಿ ನೋಡಿದ್ರೆ ಬಾವಿ ಹತ್ರ ಬಿದ್ದಿದ್ನಂತ ಹಂಗೆ ಓಡಿ ಬಂದಂದ್ರು. ನಾನು ಹೆಂಗೆ ಬಿದ್ದೆಪ್ಪ ಏನು ಕೇಳಿಲ್ರಿ. ಇದೇನು ಬಂದಪ್ಪ ನನಗೆ ಕೈಕಾಲ ಆಡುವಲ್ವು. ಇನ್ನು 4-5 ದಿನದಾಗ ನಮ್ಮ ಮಗಳು ಮದುವೆ ಐತಿ. ಅಂಥದ್ರಾಗ ಈ ಹುಡುಗಿ ಹಿಂಗೆ ಕೂತ್ಕೊತ್ತು ಏನು ಮಾಡ್ಬೇಕನ್ನೋದಾಗ ಗೊತ್ತಾಗಲ್ಲ ನನಗಂಕ್ರ. ನೀ ತಲೆ ಕೆಸ್ಕೊಬೇಡ ಲಕ್ಷ್ಮಿ, ಏನೂ ಆಗೋದಲ್ಲ. ಹೇಳಕ್ಕಾಗಲ್ಲ, ಬೇಕಂತ ಹೊಟ್ಟೆ ಕಿಚ್ಚಿಗೆ ಮಾಡೋರು ಭಾಳ ಮಂದಿ ಇರ್ತಾರೆ. ನೋಡು ಪದ್ಮ, ಇರೋದು ಇಲ್ಲದೆ ಇರೋದೆಲ್ಲ ಹೇಳಕ್ಕೆ ಹೋಗ್ಬೇಡ. ಹೊಟ್ಟೆಗಿಚ್ಚೇನ ಅಂದ್ರೆ ಈಗೇನು ನನ್ನ ಮಗ ನಾನ ಮಾಡ್ತೀನಿ. ಒಬ್ಬತ್ತನ ಕಳಲ್ ನನಗಿರೋದು. ಅದೇನು 10 ಮಂದಿ ಇಲ್ಲ ನನ್ನ ಗಂಡ್ಮಕ್ಳು.
ನಾನೆಲ್ಲಿ ನೀವು ಮಾಡಿರಿ ಅಂತ ಹೇಳಿದೆ. ನನಗಂಕರು ಅಂತ ಕರ್ಮ ಇಲ್ಲ, ನಾನು ಏನೂ ಮಾಡಿಲ್ಲ. ನಾನು ಕುಲ್ಮೆ ಕೆಲಸ ಮಾಡಕತ್ತಿದ್ದೆ. ಅವ ಕುಲ್ಮೇರ್ ಹುಡುಗ ಬಂದು ಓಡಾಡ್ ಬಂದು ಅಂತ ಹಿಂಗಾಗೈತಂತ್ರಿ ಹಿಂಗಂತಂದು ಹಂಗೆ ಬಂದು ನಾನು ಮನೆಗೆ ಹೋದ್. ನಾನು ಮನ್ಯಾಗ ಅವ್ವ ನನಗೂ ಗೊತ್ತಿಲ್ಲಪ್ಪ ಏನ ನಡಿ ನಾ ಹಿಂದೆ ಬರ್ತೀನಿ ಅಂತ ಹಾಕಿ ಬರಕತ್ತಾಳ ಗಾವ್ರಾಗಿ. ಹೌದೌದು, ಭಾಳ ಗಾಬರಿ ಬಿಟ್ರತ್ ನಿಮ್ಮವ್ಗ. ನಿನ್ನೆ ನಾನು ಯಾಕೆ ಯಾವುದೋ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಬೆಳಗ್ಗೆ ಅದು ಹೇಳಿದ್ನಲ್ಲ 3 ದಿನ ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಅಂಗಡಿ ಎಲ್ಲ ಓಪನ್ ಮಾಡಬೇಕಲ್ಲ, ಒಳಗಿನ ಸಾಮಾನು ಹೊರಗಿಡೋದ್ರೊಳಗನೆ ಭಾಳ ಟೈಮ್ ಆಯಿತು. ಅಷ್ಟರೊಳಗಾಗಲೇ ಸ್ಕೂಲು ಶುರು ಆಗಿಬಿಟ್ಟವಲ್ಲ, ಬುಕ್ಸ್ ಬೇರೆ ಹಾಕಿವಿ. ಹಾಸ್ಟ್ಲಿಗೆ ಕಳಿಸೋರೆಲ್ಲರೂ ಮಕ್ಕಳು ಕರ್ಕೊಂಡು ಹೋಗೋರು, ಅದು ಒಂದು ಸ್ವಲ್ಪ ಗಿರಾಕಿ. ಆಮೇಲೆ ಕಲಂಗಡಿ ಕ್ರಾಸ್ ಅಂತ ಮಾಡ್ತೀವಿ ನಮ್ಮ ಕಡೆಗೆ, ಅದ್ರ ಕಸ್ಟಮರ್ಸು ಬಂದುಬಿಟ್ರು. ಆಮೇಲೆ ಸಂತಿ ಬೇರೆ, ಅದು ನಾರ್ಮಲ್ ಕಸ್ಟಮರ್ಸು ಎಲ್ಲ ಮಿಕ್ಸಪ್ ಆಗಿ ನಂಗೆ ನಿಜವಾಗ್ಲೂ ಫೋನ್ ಮುಟ್ಟೋಕ್ಕೂ ಆಗಲಿಲ್ಲ, ಅದಕ್ಕೆ ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕೂ ಆಗಲಿಲ್ಲ. ಭಾಳ ಮಂದಿ ಕನ್ಸರ್ನಿಂದ ಕೇಳಿದ್ರಿ, ಅಕ್ಕ ಆರಾಮದೀರಾ ಅಂತೇಳಿ. ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ರೀ, ಥ್ಯಾಂಕ್ ಯು. ಅದಕ್ಕೆ ನೋಡು, ಕುಂತಿಲ್ಲ ನಿಂತಿಲ್ಲ ಬಂದು ದವಾಖಾನೆ ಮುಂದೆ ನಿಂತಾಳ ನೋಡು. ಕರೆಕ್ಟ್ ಹೇಳ್ತಿ ತಗೋ, ಬರಲಿ ಅವ ಹೊರಗೆ ಬರಲಿ, ಕೇಳ್ತೀನಿ ಏನಾತಪ್ಪ ಹೆಂಗೆ ಬಿದ್ದಿ ಅಂತಂದು. ಏನಾರ ನಿಮ್ಮ ಮುಂದೆ ಅದ್ರ ಕೈವಾಡ ಇರ್ಬೇಕಲ್ಲ. ಮತ್ತು ನಾನಂತರೂ ಈ ಸರಿ ಮಾತ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಕಂಪ್ಲೇಂಟ್. ನೋಡು ಪದ್ಮ, ಇಲ್ಲದೆ ಇರೋದು ಎಲ್ಲ ನೀ ಮಾತಾಡೋಕೆ ಹೋಗ್ಬೇಡ. ನಮ್ಮವ್ ಮನ್ಯಾಗ ಅದಾಳ, ಅವ ಬಾವಿ ಹತ್ರ ಎಲ್ಲೈತಿ, ಬಾವಿ ಎಲ್ಲೈತಿ, ಮನೆ ಎಲ್ಲೈತಿ, ಅದರ ಖಬರ್ ಐತ ನಿನಗೆ. ಸುಮ್ಮನೆ ಏನೇನಾರ ಮಾತಾಡ್ಬೇಡ, ಮೊದ್ಲು ಹೊರ ಬರಲಿ. ಯವ್ವ ಯಾಕ ಒಂದು ಸ್ವಲ್ಪ ಸುಮ್ಮನಿರ ಯವ್ವ. ಇಲ್ಲೇನು ದವಾಖಾನೆ ಮುಂದೆ ಜಗಳ ಮಾಡ್ತಿದ್ದೆ, ಮನೆಗೆ ಹೋಗಿ ಮಾತಾಡನ್ರಿ ಅಂತ ಮೊದಲು ಹುಡುಗ ಆರಾಮಾಗಿ ಹೊರಗೆ ಬರಲಿ. ಏನು ಗ್ರಾಚಾರನ ಏನ, ನಾನೊಳ್ಳೆ ಕಳಿಸಿದ್ನವ, ಇನ್ಯಾವತ್ತೂ ಕಳಿಸಲ್ಲವ ನನ್ನ ಮಗನ್ನ ಕರೆನ. ಎಲ್ಲೆಲ್ಲೆಲ್ಲೂ ಕಳಿಸಲ್ಲ, ನಾನಾ ತರ್ತೀನಿ ನೀರು. ಏಟ್ರ ಕಷ್ಟ ಆಗೋಲ್ದಕ್ಕ, ನಾನು 2 ಹೆಣ್ಮಕ್ಳು ಬೇಡ, ಅವನು ಬೇಡ. ನೋಡ್ರಮ್ಮ, ನಿಮ್ಮ ಮಗ್ಗ ಹೊಲಿಗೆ ಹಾಕಿನಿ, ಅವ ಒಂದಿಟ್ಟು ಮಕ್ಕೊಂಡಾನ. ಸ್ವಲ್ಪ ಹೊತ್ತಾದ್ಮೇಲೆ ಕರ್ಕೊಂಡೋಗ್ರಿ ಮನೆಗೆ. ಏನು ಒಂದು ಇದು ಹಾಕಂಗೆ ಒಂದು ಸಲೈನ್ ಬಾಟ್ಲಿನೂ ಹಾಕಿನಿ, ಸಲೈನು ಇರ್ಸಿನಿ, ಸಲೈನ್ ಹೊಂಟೈತಿ. ಅದಾದ್ಮ್ಯಾಗ 1-2 ತಾಸು ಆಗುತ್ತೆ ಅದಾಗಕ್ಕೆ. ಕರ್ಕೊಂಡೋಗ್ರಿ, ಆರಾಮದಾನ, ಏನು ಹೆದರ್ಬೇಡ್ರಿ. ನೀವು ಅಳೋದು ಕರೆದು ಮಾಡಿ ಅವ ಏನಾರ ನೀವು ಅಳ್ತೀರಂತ ಅಳಕತ್ತ ಅಂದ್ರೆ ನೋಡು, ಹೊಲಿಗೆ ಮತ್ತು ರಕ್ತ ಬಂದು ಹೊಲಿಗೆ ಹಾಸಿ ಭಾರಿ ಕಷ್ಟ ಆಗುತ್ತೆ. ಅಳೋದು ಪಡೋದು ಮಾಡ್ಬಿಡ್ರಿ. ಏನು ಹೊಲಿಗಿನೂ ನೋವಾಗಿರುತ್ತೆ ಹಾಕಿರೋದು, ಮತ್ತು ಬಿದ್ದಿರೋದೊಂದು ನೋವು. ಅದಕ್ಕೆ ಮೈಕೈ ನೋವಿಗೆ ಒಂದು ಇಂಜೆಕ್ಷನ್ ಮಾಡೀನಿ. ನಾಳೆನೂ ಕರ್ಕೊಂಬಂದು 2 TT ಇಂಜೆಕ್ಷನ್ ಮಾಡಿಸ್ರಿ, ಗೊತ್ತಾ? ಹ್ಞೂ ಡಾಕ್ಟ್ರ್, ನನ್ನ ಮಗ ಆರಾಮದಾನಲ್ರಿ? ಹ್ಞೂನಮ್ಮ, ನಿನ್ನ ಮಗ ಆರಾಮದನ್ನ. ನಾನು ಏನು ಹೇಳಿದೆ, 1-2 ತಾಸು ಬಿಟ್ಟು ನಿನ್ನ ಮಗನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಈಗ ಇಲ್ಲೇ ಕುಂದ್ರಿ ನೀವು ಕಾಯ್ಕೊಂತ. ನಾನು ಬೇರೆ ಪೇಷಂಟ್ ಅದಾವು, ಅಲ್ಲಿ ಮಕ್ಕೊಂಡು ನಾನು ಕೊನೆಯಾಗ ಮಲಗಿಸೀನಿ, ತೀತಾ? ಹ್ಞೂ ರೀ, ಆತಾಳ್ರಿ. ಪದ್ಮಕ್ಕ, ಒಂದು ಕೆಲಸ ಮಾಡು, ನೀನು ಹೋಗ್ಬಿಡು. 2 ಹುಡುಗಿಯರದವು, ಹೇಳೋಕ್ಕಾಗಲ್ಲ. ಅವರಿಬ್ಬರನ್ನ ಬಿಡೋದು ನನಗೆ ಯಾಕೆ ಹೆದರಿಕೆ ಆಗತ್ತತಿ. ನೀ ಮೊದಲು ಮನೆಗೆ ಹೋಗು. ನೀನು ಹುಡುಗನ ಹತ್ರ ಇರು, ಎಲ್ಲಿ ಹೋಗಕ್ಕೆ ಹೋಗ್ಬೇಡ. ನಾ ಎಲ್ಲ ಮನೆಗೆ ಹೋಗ್ತೀನಿ. ಹುಷಾರ ಏಕ ಹುಡುಗಿಯರ, ಎಲ್ಲಿ ಅವರಿಬ್ಬರನ್ನ ಬಿಡಕ್ಕೆ ಹೋಗ್ಬೇಡ. ಕಟ್ಗೆ ತಂದು ಒಟ್ಟ್ಯಾರ. ಮಳೆಗಳಿಗೆ ಬಂದ್ಗಿಂದ್ರ ಕಷ್ಟ. ಹಿಂದೆ ಹಿತ್ತಲ್ದಾಗ ಕೊಟ್ಟಿಗೆ ಹತ್ರ ಐತಲ್ಲ, ಅಲ್ಲಿ ಇಟ್ಟು ಬಿಡಕ್ಕೆ ಹೇಳ. ಯಾವ ದಂಡಕ್ಯಾಗ ಕೆಳಗ ಗೂಡ್ನ್ಯಾಗ. ಆತಾಳ, ನಾ ಎಲ್ಲ ಹೇಳ್ತೀನಿ, ನೀ ತಲೆ ಕೆಶೋಬೇಡ. ಹಿಂದೆ ಇರ್ತೀನಿ ತಗೋ, ನಾನೆಲ್ಲೂ ಹೋಗೋದಿಲ್ಲ. ಆತು, ನಾನು ಏನೇನು ಕೆಲ್ಸಕ್ಕೆ ಹೋಗಲ್ಲ. ನಾನು ಲಕ್ಷ್ಮಿ ಇರ್ತೀವಿ, ನೀ ಹೋಗು. ಯಾಕ ಆದಷ್ಟು ನಾವು ಹುಡುಗರಿಗೆ ನೀನ ಏನಾರ ಅಡುಗೆ ಮಾಡಿಕೊಡು. ಇಲ್ಲ ಅಂದ್ರೆ ಸುನೀತಾ ಹೇಳು, ಸುನೀತಿ ಆಮೇಲೆ ಕವಿತೆ ಇಬ್ರು ಮಾಡ್ತಾರೆ. ನೀ ಮಾಡಲಿಲ್ಲ ಅಂದ್ರೂ ಅವ್ರು ಮಾಡಿದ್ದೇನು ಕೊಡಬಾರ್ದು ತಿನ್ನಕ. ಇಲ್ಲ ಆಳ, ನನಗೆ ಗೊತ್ತೈತಿ, ನೀ ಯಾಕೆ ತಲೆ ಕಿಶಂತಿ. ಈಗ ನನಗೆ ಸಮಾಧಾನ ಆಗಲಿಲ್ಲ ಅಂತ ಬಂದು ನಾನು ಹುಡುಗಿಯರನ್ನ ಬಿಟ್ಟು ಬರ್ಬೇಕನ್ನೋದು ಇದ್ದಿಲ್ಲ ನನಗೆ. ಅಂದಂಗೆ ಶಾನ್ಭೋಗ್ರು ಸಿಕ್ಕಿದ್ರು. ಅವರು ಬರ್ತೀನಂದ್ರು. ಬೇಡ ಅಲ್ರಿ ಶಾನ್ಭೋಗ್ರು, ಈಗ ಮನೆಗೆ ಬಂದ್ಮೇಲೆ ಬರುವಂತ್ರಂತ, ಆರಾಮದಾನಂತ ಹೇಳಿ ನಾನು ಸಮಾಧಾನ ಮಾಡಿ ಮತ್ತು ಹುಯ್ಯನ ಏನು ಬಿಡು ಅಂತಂದು ಹುಡುಗೇನ ಮತ್ತು ಎಲ್ಲ ನೋಡ್ಕೊಂಬಂದಾನಂತ. ಮತ್ತು ಸೋಮವಾರ ಚಲೋ ಐತಿ, ಮದುವೆ ಮಾಡಿಬಿಡನ್ರಿ ಅನ್ನಕತ್ತಿದ್ರು ನೋಡು. ಇರ್ಲಿ ತಡಿಯವ, ಇರ್ಲಿ ತಡಿ, ಮಾತಾಡ್ತೀನಿ ಅಂತ ಮನೆಗೆ ಹೋಗಿ. ಹುಡುಗಿ ಹಿಂಗಾಗೈತಿ, ನಾನು ಹೆಂಗೆ ಈಗಕ್ಕೆ ಮದುವೆ ಮಾಡಲಿ, ಏನು ಮಾಡಲಿ? ನನ್ನ ಮಕ್ಕಳ ಮದುವೆನ ಚಂದಾಗ ಮಾಡ ಹಣೆ ಬರೋನು ಇಲ್ಲ, ಒಂದು ಶಾಸ್ತ್ರ ಸಂಪ್ರದಾಯ ಏನೂ ಇಲ್ಲ, ಒಂದು ಕಾರ್ಯ ಕಟ್ಲಿ ಮಾಡೋಕ್ಕೂ ಚಂದಾಗ ಆಗೋಲ್ದು. ಏನು ಕರ್ಮನ ಏನ. ಆತ ನೀ ಮೊದ್ಲು ಹೋಗವ, ಹೋಗ. ಆತಾಳ. ಯಾಕ ನಾನು ಹೋಗ್ತೀನ, ಯಾಕಂದ್ರೆ ಗೊತ್ತೈತಲ್ಲ. ಆತಾಳವ, ನೀ ಹೋಗಿರ. ನಾನು ಇನ್ನೇನಿನ್ನೋ ಸ್ವಲ್ಪ ಹೊತ್ತು ಬಿಟ್ಟು ಕರ್ಕೊಂಡು ಹೋಗ್ತೀನಿ ಹುಡುಗನ ಮನೆಗೆ. ನನ್ನ ಗಂಡನು ಬಂದಾನಲ್ಲ ಹೆಂಗ. ಆತವ, ಬರ್ಲ. ಹುಡುಗ ಹುಷಾರ, ಯಾಕ ಹೋಗಿ ಬರ್ತೀನಿ. ಆತು. ದೊಡ್ಡವ ಇನ್ನೂ ಬರಲಿಲ್ಲ ಅಲ್ವೇ? 1-2 ತಾಸು ತಗ ಬರ್ತಾರ ಅಂದು, ಆಗಲೇ 3-4 ತಾಸು ಆಯ್ತು, ಇನ್ನೂ ಬರಲಿಲ್ಲ ಅಲ್ವೇ?
ಅಲ್ಲೇ ಪದ್ದಿ ಹೋಗಿದ್ದೆಲ್ಲ ಏನಂದವ ಡಾಕ್ಟ್ರ್ ಇನ್ನು ಇಟ್ಟದ್ರ ಬಲಿಲ್ಲಲ್ಲ ಹುಡುಗ ಏನಾಗೈತೇನ ನನ್ನ ಮೊಮ್ಮಗ್ಗ ಬರ್ಲಿ ನಿನ್ನ ಮೊಮ್ಮಗ್ ಬರ್ಲಿ ಎಲ್ಲಾನು ಕೇಳ್ತೀವಿ ಅವಾಗ ನೀನು ಇಲ್ಲೇ ಇರ್ತೀಯಲ್ಲ ಕೇಶವಂತೆ ಅಂತ ಹೋಗೊಂದಿಟ್ಟು ನೋಡ್ಕೊಂಡ್ರೆ ಬಾ ಹೋಗು ನೋಡತ್ತಿ ನೀ ಭಾಳ ಶಾಣತನ ತೋರ್ಸಕ್ಕೆ ಹೋಗ್ಬೇಡ ನೀ ಏನರ ಕಳ್ಳಕಂತ್ರಿ ಆಟ ಇದ್ರಾಗೆಲ್ಲ ಆಗೋದಕ್ಕೆ ನಿಂದ ಕೈವಾಡ ಅಂತ ಏನೇನ್ರ ನಮಗೆ ಸಾಕ್ಷಿ ಸಮೇತ ಸಿಗ್ಬೇಕಲ್ಲ ಅವಾಗ ಐತಿ ನಿನಗೆ ಮಾರಿ ಹಬ್ಬ ಊರಾಗ ನೋಡುವಂತೆ ಅಂತ ನಮಗೇನು ತಲೆ ಬೋಳಿಸಿ ಕತ್ತಿ ಮ್ಯಾಗ ಮೆರವಣಿಗೆ ಮಾಡಿಸಿ 10 ಊರಾಗುನು ಅಂತ ಹೇಳಿದ್ರಲ್ಲ ಅದನ್ನು ನಿನಗೆ ಮಾಡಿಸ್ಲಾರ್ದ ನಾನು ನೋಡ್ದಿರ ನಾನು ನಿನ್ನ ಸೊಸಿನ ಅಲ್ಲ ಏ ಪದ್ಮವ್ವ ನಾನು ನಿನಗೆ ಹೇಳಿನಿಲ್ಲ ನನ್ನ ಮ್ಯಾಗ ನಿನಗೆ ಅನುಮಾನ ಇದ್ರು ಹೋಗಿ ನಿಂಗೆ ಅವ್ನಿಗೆ ಕೇಳು ಅದನ್ನು ಪೇಚಾಡ್ಕೊಂಡು ಕುಂತಿದ್ವಿ ನೀ ಅಂತ ಅದೇನಿಲ್ಲ ಬಿಡು ಎಂಥ ಚಲೋ ಮನೆಗೆ ನನ್ನ ಮಗಳು ಕೊಡಿಸಿ ಅನ್ನೋದ ಪೇಚಾಡಕತ್ತಿದ್ವಿ ನಾವು ಬೇಕಾದ್ರೆ ಹೋಗಿ ಕೇಳಿ ನಿಂಗೆ ಅವನ್ನ ಹೇಳಕ್ಕೆ ಬರ್ತಾನಲ್ಲೀಗ ಬಂದು ಹೇಳ್ತಾನೆಲ್ಲ ಈರಣ್ಣ ಏನಾಯ್ತು ಯಾರು ಏನಾರ ನುಗ್ಸಿದ್ರ ಹೆಂಗೆ ಬಿದ್ದ ತಾನ ಕಾಲು ಜಾರಿ ಬಿದ್ದ ಎಲ್ಲ ಗೊತ್ತಾಗುತ್ತಲ್ಲ ಗೊತ್ತಾದ್ಮೇಲೆ ಇನ್ನೇನೈತಿ ಯವ್ವ ಸುಮ್ಮನಿರು ಏನು ದೊಡ್ಡ ಏನೋ ಆಗ್ಬಿಟ್ಟೈತೆ ಅನ್ನಂಗೆ ಮಾಡ್ತಾಳೆ ಈ ಕ್ಯಾಂಕರ್ ಒಂದಿಟ್ಟು ತಲೆ ಹೊಡೆದತಿ ಕಾಲು ಜಾರಿ ಬಿದ್ದಿದ್ದಾನು ಹಾಗಾಗಿ ಒಂದಿಟ್ಟು ತಲೆ ಪರಿ ಹೊಡೆದಿದ್ದಿತ್ತು ತುಮಕಂಬರಮ್ಮದಾಗರಾಗಲಿ ಇಳೆಯಮ್ಮದಾಗರಾಗಲಿ ಕಾಲು ಮತ್ತು ಮಳೆಗಾಲದ ದಿನ ಒಂದಿಟ್ಟು ಕುಸ್ತಿರ್ತೈತಿ ಅದಕ್ಕೆ ಏನು ದೊಡ್ಡ ಹಗ ಏನೋ ಆಗ್ಬಿಡ್ತಾನ ಅನ್ನಂಗೆ ಮಾಡ್ತಾರೆ ಹೋಲ್ ಬಿಡವ ನಿರ್ಮಲ ಹೋಗ್ಲಿ ಬಿಡು ಮೊದ್ಲ ಎಲ್ಲರೂ ಬೇಸರದಾಗ ಅದಾರ ನೀನು ಅನ್ನಕ್ಕೆ ಹೋಗ್ಬಿಡ ಕೈ ಬಿಡು ನಾನ್ಯಾಕೆ ಏನನ್ಲಿ ಬಿಡು ಕುಂತಿನ ಸುಮ್ಮನೆ ತಣ್ಣಗ ದೊಡವ ಅವ್ವ ಅಪ್ಪ ಬಂದ್ರು ವೀರಣ್ಣನ ಕರ್ಕೊಂಡು ಬಂದ್ರು ಪಾಪ ವೀರಣ್ಣ ಮೇಲೆ ಕರ್ಕೊಂಬರ್ರಿ ಹುಡುಗನ್ನ ಕಾಲು ಬಿಡ್ತಾವು ಬಾಕ್ಲಕ್ಕ ಮೆಲ್ಕ ತೀರ ಸಕೋರಿ ಇಲ್ಲೇ ಮಲಗಿಸ್ತಾರ ಹುಡುಗನ್ನ ಅವ ವಿಶ್ರಾಂತಿ ಮಾಡ್ಬೇಕಂತ್ರಿ ಒಂದಿಟ್ಟು ಮಕ್ಕೊಂಡು ನಿದ್ದೆ ಮಾಡ್ರಿ ಎಲ್ಲ ಸರಿ ಹೋಗತ್ತಂದಾರ ಡಾಕ್ಟರ್ ಒಂದಿಟ್ಟು ಸರಿ ಇಲ್ಲಿ ಇಲ್ಲ ಮಂಚದ ಮೇಲೆ ಹಾಕ್ತಿ ಹುಡುಗನ್ನ ಆತಾಳ ಮೆಲ್ಕ ತಲೆಗಿಲಿಗೆ ಬಿಡಿಸಿ ಮತ್ತೆ ಮೆಲ್ಕ ಹಾಕಿ ಮಂಚದ ಮ್ಯಾಗ ಯವ್ವ ಯಾಕ ತಂಡಿ ಆಗುತ್ತ ಕಾಲ್ ಮ್ಯಾಗ ಏನಾರ ಹೊಚ್ಬೆ ಹ್ಞೂನಪ್ಪ ನನ್ನ ಮಗನ ತರ್ತೀನಿ ಯವ್ವ ಸುಂಟ ಹೋಗು ಒಂದು ಕೌದಿ ತಂದು ಹಾಕಿ ಕಾಲ್ ಮ್ಯಾಗ ಹ್ಞೂ ಯವ್ವ ಇನ್ನೊಂಚೂರು ಕೆಳಗ ಬಾ ಈರಣ್ಣ ಯವ್ವ ತಲೆ ಭಾಳ ನೋಯ್ತೈತ್ವೆ